ಎಡೆಗೋಡು ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು: 2025-26ನೇ ಶೈಕ್ಷಣಿಕ ವರ್ಷ ಆರಂಭ. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಶಾಲೆ ಆರಂಭದ ದಿನದಂದು ಹಬ್ಬದ ವಾತಾವರಣ. ಶಾಲೆ ಆರಂಭಕ್ಕೆ ಚಾಲನೆ ನೀಡಿದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ಚಾಲನೆ. ಶ್ರದ್ಧೆಯಿಂದ ಸರಸ್ವತಿಯನ್ನ ಆರಾಧಿಸುವಂತೆ ಮಕ್ಕಳಿಗೆ ಸೂಚನೆ. ಶಾಲೆಯ ಆರಂಭದ ದಿನ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಸಂಭ್ರಮ, ಸಂತಸದ ಕಲರವ. ಮಕ್ಕಳನ್ನ ಕರೆತಂದ ಪೋಷಕರಿಗೆ ಗಿಡ ವಿತರಣೆ, ಮಕ್ಕಳಿನ ಗೊಂಬೆಗಳಿಂದ ಸ್ವಾಗತ. ಮಕ್ಕಳೊಂದಿಗೆ ಮಕ್ಕಳಾಗಿ ಕುಣಿದ ಶಿಕ್ಷಕಿಯರು. ನಮ್ಮ ಸಂಸ್ಥೆಯಿಂದ ಗುಣಾತ್ಮಕ ಮೌಲ್ಯಯುತ ಶಿಕ್ಷಣವೆಂದ ಕಾರ್ಯದರ್ಶಿ ಚಾನ ಅಶೋಕ್. ಪಟ್ಟಣದ ಗಾಂಧಿ ವೃತ್ತದಲ್ಲಿನ ರಾಯರ ರಂಗಮಂದಿರದಲ್ಲಿ ದಾಸವಾಣಿ ಕಾರ್ಯಕ್ರಮ. ಬೆಂಗಳೂರಿನ ಕಲಾವಿದರಾದ ಡಾಕ್ಟರ್ ವಿಠಲ್ ಮತ್ತು ಪ್ರಶಾಂತ್ ತಂಡದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಕೃತಿಗೆ ದಾಸವಾಣಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಓದುವ ವಿದ್ಯಾರ್ಥಿಗಳು ಮೇಲು ಕೀಳು ಎಂದು ಬಡವ ಬಲ್ಲಿದವೆಂಬ ತಾರತಮ್ಯವನ್ನ ಬದಿಗಿಟ್ಟು ಓದನ್ನಷ್ಟೇ ತಮ್ಮ ಕಾಯಕವೆಂದು ಭಾವಿಸಿ ಕಠಿಣ ಪರಿಶ್ರಮದೊಂದಿಗೆ ಮುಂದಾದರೆ ಮಾತ್ರ ಯಶಸ್ಸಿನ ಗುರಿ ಮುಟ್ಟಲು ಸಾಧ್ಯವೆಂದು ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಸ್ವತಂತ್ರ ಪೂರ್ವ ವಿದ್ಯಾಸಂಸ್ಥೆಯಾಗಿರುವ ನವೋದಯ ವಿದ್ಯಾಸಂಸ್ಥೆಯು 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಮಕ್ಕಳಿಗೆ ಸಂಭ್ರಮ, ಸಂತೋಷ ತರುವ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ವಿಶೇಷವಾಗಿ ಆಯೋಜನೆ ಮಾಡಲಾಗಿತ್ತು. ಶಾಲೆಯ ಆರಂಭದಲ್ಲಿ ಮಕ್ಕಳಿಗೆ ಶುಭ ಕೋರಲು ಆಗಮಿಸಿದ ಚಂದ್ರಶೇಖರ್ ಗುರೂಜಿಯವರು ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿ, ಓದುವ ದಿನಮಾನಗಳಲ್ಲಿ ಮಕ್ಕಳು ಆತ್ಮಸ್ಥೈರ್ಯ, ತಮ್ಮ ಶಕ್ತಿ ಯುಕ್ತಿಯೊಂದಿಗೆ ಸಂಕುಚಿತ ಮನೋಭಾವನೆಯನ್ನ ತೆಗೆದುಹಾಕಿ ಆತ ಬಡವನಾದರೂ ಸರಿಯೇ, ಸರಸ್ವತಿ ದೇವಿ ಬಡವರಿಗೆ ಶ್ರೀಮಂತರಿಗೆ ಬೇರೆ ಬೇರೆ ತಿರುನಾಗಿ ಒಲಿಯುವುದಿಲ್ಲ. ನಿರಂತರ ಓದಿನೊಂದಿಗೆ ಶ್ರಮಪಟ್ಟ ಮಕ್ಕಳಿಗೆ ಆಕೆ ಒಲಿಯುತ್ತಾಳೆ ಎಂದರು. ಮುಂದೆ ವಿದ್ಯಾರ್ಥಿಯೊಬ್ಬ ನಾಡಿನ ಪ್ರಾಮಾಣಿಕ ಪ್ರಜ್ಞಾವಂತ ಪ್ರಜೆಯಾಗಬೇಕಾದರೆ ಆತನಿಗೆ ಕಲಿಕಾ ದಿನಗಳಲ್ಲೇ ಉತ್ತಮ ಸಂಸ್ಕಾರದ ಅಗತ್ಯತೆ ಇದೆ. ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಜೀವನವನ್ನ ಕಟ್ಟಿಕೊಡುವ ಕೆಲಸವಾಗಬೇಕು. ಇದಾಗದಿದ್ದಾಗ ಮಕ್ಕಳು ಯಾರ ಅಂಕೆಗೂ ಸಿಗದೆ, ಗುರು ಹಿರಿಯರಿಗೆ ಗೌರವ ನೀಡದೆ, ತಂದೆ ತಾಯಿಯಂದಿರಿಗೆ ಶಿಕ್ಷಕರ ಮಾತಿಗೆ ಮನ್ನಣೆ ನೀಡದೆ ತಮ್ಮಿಷ್ಟದ ರೀತಿ ನಡೆಯುತ್ತಾರೆ ಎಂದ ಅವರು, ಜಗತ್ತಿನಲ್ಲಿ ಭೂಮಿ, ತಾಯಿ, ತಂದೆ, ಶಿಕ್ಷಕರ ಋಣವನ್ನ ಪಡೆದ ನೀವುಗಳು ಉತ್ತಮ ಪ್ರಜೆಗಳಾಗಿ ಅವರ ಋಣ ತೀರಿಸುವ ಕೆಲಸ ಮಾಡಬೇಕು. ಪ್ರತಿ ವರ್ಷ ಹೊಸ ಉದಯಕ್ಕೆ ಕಾರಣವಾಗಿರುವ ನವೋದಯ ಸಂಸ್ಥೆಯಲ್ಲಿ ಓದುತ್ತಿರುವ ತಾವುಗಳು ಉತ್ತಮ ಅಂಕಗಳಿಕೆಯೊಂದಿಗೆ ಶಾಲೆಗೆ ಕೀರ್ತಿ ತಂದು ಆಡಳಿತ ಮಂಡಳಿಯ ಶ್ರಮಕ್ಕೆ ಸಾರ್ಥಕತೆ ತರಬೇಕೆಂದರು. ಸಂಸ್ಕಾರ, ಸ್ಕೂಲು, ಹಾಗೆ ಗೋವಿಂದವರೇ, ನಾನು ಮಕ್ಕಳಿಗೆ ನಿಮಗೆ ಇಷ್ಟೇ ಎಲ್ಲ ವಿಷಯ ಹೇಳಿಬಿಟ್ಟಿದ್ದಾರೆ. ಆದರೆ ನಿಮ್ಮಲ್ಲೊಂದು ಮನವಿ ಇಷ್ಟೇ, ನಾವು ಬಡ ಮಕ್ಕಳು ಅನ್ನೋ ಪದ ತೆಗೆದಾಕಿ. ನೀವು ಯಾವತ್ತು ಬಡವರಾಗ್ತೀರ ಅಂದರೆ ನಿಮ್ಮ ಆತ್ಮಸ್ಥೈರ್ಯ ಕಡಿಮೆ ಆದಾಗ, ನಿಮ್ಮಲ್ಲಿ ಶಕ್ತಿ ಕಡಿಮೆ ಆದಾಗ, ಅಥವಾ ಯುಕ್ತಿ ಕಡಿಮೆ ಆದಾಗ, ಅಥವಾ ನಿಮ್ಮ ಒಳಗಡೆ ಸಂಕುಚಿತ ಭಾವವನ್ನು ಮಾತ್ರ ನೀವು ಬಡವರಾಗ್ತೀರಿ. ನಾನು ನೀವು ಯಾರೂ ಬಡವರಲ್ಲ, ನಾವೆಲ್ಲ ಶ್ರೀಮಂತರು. ನೋಡಿ, ನೀವು ನಾನು ಪ್ರತಿಯೊಬ್ಬರಿಗೂ ಇದುವರೆಗೂ ಹೇಳ್ತಾ ಇದ್ದೆ, ನಮ್ಮ ಇವರ ಶರತ್ ಹತ್ರ ನಾನು ಬಾಯಿಗೆ ಇದುವರೆಗೂ ಕೆಲವು ವಿಷಯಗಳನ್ನು ಹೇಳ್ಕೊಂಡು ಬಂದಿದ್ದೆ, ಈಗ ಹೇಳ್ತಿಲ್ಲ. ನಿಮಗೆ ಅವಶ್ಯಕತೆ ಇದೆ, ಅಧ್ಯಕ್ಷರು ಖಂಡಿತ ನನಗೆ ಮನವಿ ಮಾಡ್ತಾರೆ, ನಾನು ಸಣ್ಣದಾಗಿ ಪೂರೈಸ್ತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ರಂಗೇಗೌಡರು ಅಧ್ಯಕ್ಷರಾದ ಬಂದು ನಮ್ಮ ಸ್ಕೂಲಲ್ಲಿ ಚಾವಣಿ ಮಾಡ್ತಾ ಇದ್ದೀವಿ, ನೀವು 50,000 ಕೊಡಲೇಬೇಕಂದ್ರು ಕ್ಷಮೆ ಕೇಳ್ತಾ ಇದ್ದೀನಿ, ಬರೀ 25,000 ಕೊಟ್ಟೆ, ಕ್ಷಮೆ ಇರಲಿ ಅಂತ ಕೇಳ್ತಾ. ಕಾರಣ ಅವತ್ತು ಹಣಕಾಸಿನ ಪರಿಸ್ಥಿತಿ ನನ್ನ ಹತ್ರ ಕಡಿಮೆ ಇದ್ದಿಂದ 25,000 ಕೊಟ್ಟಿದ್ದೀನಿ. ನನ್ನ ಕೊನೆ ಉಸಿರಿನವರೆಗೂ ಯಾವುದೇ ಮಕ್ಕಳಿಗೆ, ಯಾವುದೇ ಶಿಕ್ಷಣ ಸಂಸ್ಥೆ, ಯಾರೇ ಕೈಲಾಗದವರಿಗೆ ಕೈಲಾದ ಸಹಾಯ ಮಾಡ್ತಾ ನನ್ನ ಬದುಕನ್ನು ಕೊನೆ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟೇ. ನೀವು ವೇದಿಕೆಯಿಂದ ಮಕ್ಕಳೇ, ನಾನು 3 ಸಲ ಒಂದೇ ಅವರನ್ನು ಮಾತಾಡ್ತಿದ್ದಾರೆ, ಅದೇ ನನ್ನ ಎಲ್ಲ ಕಡೆ ಅಜೆಂಡಾ. ತಲೆಗೆ ಬಿದ್ದ ಒಂದಕ್ಷರ, ಭೂಮಿಗೆ ಬಿದ್ದ ಬೀಜ, ಹಿಂದೆಲ್ಲ ನಾಳೆ ಫಲ ಕೊಡುವುದಯ್ಯ. ಸಮಾರಂಭದಲ್ಲಿ ಹಾಜರಿದ್ದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್ ಸಿದ್ದೇಗೌಡ ಮಾತನಾಡಿ, ನವೋದಯ ವಿದ್ಯಾಸಂಸ್ಥೆಯಲ್ಲಿನ ಗತಕಾಲದ ವೈಭವ ಮರುಕಳಿಸುವ ದಿನಗಳು ಹತ್ತಿರವಾಗುತ್ತಿವೆ. ಗುಣಾತ್ಮಕ ಮೌಲ್ಯಯುತ ಶಿಕ್ಷಣಕ್ಕೆ ನವೋದಯ ವಿದ್ಯಾಸಂಸ್ಥೆಯ ಪ್ರಸಕ್ತ ಆಡಳಿತ ಮಂಡಳಿಯು ಮುಂದಾಗಿದ್ದು, ಈ ಬಾರಿಯ ಆಡಳಿತ ಮಂಡಳಿಯು ಸಂಸ್ಥೆ ಹೇಳಿಕೆಗಾಗಿ ಮಾಡುತ್ತಿರುವಂತಹ ಕೆಲಸಗಳು ಕಣ್ಮುಂದೆ ಕಾಣುತ್ತಿವೆ. ಇಂತಹ ಸಂಸ್ಥೆಯನ್ನ ನಾವು ಉಳಿಸಿಕೊಂಡಾಗ ಮುಂದೆ ಇದು ತಾಲೂಕಿನ, ನೆರೆಹೊರೆ ತಾಲೂಕಿನ ಮಕ್ಕಳಿಗೆ ಹೆಚ್ಚು ಲಾಭದಾಯಕವಾಗುತ್ತದೆ ಎಂದು. ಒಂದು ಸಂಸ್ಥೆಯು ಗಟ್ಟಿಯಾಗಿ ನಿಲ್ಲಬೇಕಾದರೆ ಆಡಳಿತ ಮಂಡಳಿಯೊಂದಿಗೆ ಶಿಕ್ಷಕರು, ಸಿಬ್ಬಂದಿಗಳು ಜೊತೆಯಾಗಿ ನಿಲ್ಲಬೇಕು.
ಕಡಿಮೆ ಶುಲ್ಕದೊಂದಿಗೆ ಉತ್ತಮ ವಿದ್ಯಾಭ್ಯಾಸಕ್ಕೆ ಒಂದಾಗಿರುವ ಸಂಸ್ಥೆಯ ಮೇಲೆ ಪೋಷಕರು ವಿಶ್ವಾಸ ನಂಬಿಕೆಯನ್ನ ಇಡಬೇಕು. ಅಂದುಕೊಂಡಿದ್ದನ್ನೆಲ್ಲ ಸಾಧಿಸುವ ಕೆಲಸ ನೂತನ ಆಡಳಿತ ಮಂಡಳಿಯಿಂದಾಗಲಿ ಎಂದು ಶುಭಾಶಯ ಹಾರೈಸಿದರು. ಇನ್ನು ಸಂಸ್ಥೆಯ ಕಾರ್ಯದರ್ಶಿ ಶರತ್ ಕೆಂಬಾಳು 2025-26ನೇ ಸಾಲಿನಲ್ಲಿ ಸಂಸ್ಥೆಯಿಂದ ಕೈಗೊಳ್ಳಬಹುದಾದ ಯೋಜನೆಗಳು, ಅದರ ಕಾರ್ಯ ಸಿದ್ಧತೆಗಳ ಕುರಿತಾಗಿ ಸಭೆಗೆ ತಿಳಿಸಿದರು. ಸಂಸ್ಥೆಯ ಪ್ರಾಂಶುಪಾಲರಾದ ಸಂಜಯ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ಆಡಳಿತ ಮಂಡಳಿಯ ಅಧ್ಯಕ್ಷ ಸಿಜೆ ಮಂಜುನಾಥ್, ಉಪಾಧ್ಯಕ್ಷ ಡಾ ಪ್ರಮೋದ್, ಖಜಾಂಚಿ ಜಲೇಂದ್ರ, ಸಹ ಕಾರ್ಯದರ್ಶಿ ಮರುವನಹಳ್ಳಿ ಸಂತೋಷ್, ನಿರ್ದೇಶಕರುಗಳಾದ OR ರಂಗೇಗೌಡ, ಆನಂದ್ ಕಾಳಿನಹಳ್ಳಿ, ಗಿರೀಶ್, ಸಿಟಿ ಕುಮಾರಸ್ವಾಮಿ ಸೇರಿ ಇತರರು ಇದ್ದರು. ಆಮೇಲೆ ಮುಖ್ಯಗಳಿಂದಲ್ಲಿ ನಾನು ಉಪನ್ಯಾಸಕರಾಗಿ ಕೆಲಸ ಮಾಡಿ ನನ್ನ ವೃತ್ತಿ ಜೀವನ ಆರಂಭವಾಗಿದ್ದು ಸರ್ಕಾರಿ ಕಿರಿಯ ಕಾಲೇಜು ನುಗ್ಗೇಹಳ್ಳಿ. ಆಮೇಲೆ ಕಾರಣಾಂತರದಿಂದ ನಾನಿಲ್ಲಿ ಚುಂಚನಗಿರಿ ಕಾಲೇಜಿಗೆ ಬಂದೆ. ಹಾಗಾಗಿ ಬರ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಫೋನ್ ಎತ್ಕೊಂಡೆ. ಯಾಕೋ ಮನಸ್ಸು ಬರಲಿಲ್ಲ, ಹೋಗಿ ಬರೋಣ ಅಂತ ಅಂದರೆ ಗಂಟಲು ನೋವು ಹೋಯಿತು, ಕೆಮ್ಮು ಹೋಯಿತು. ಹಾಗಾಗಿ ಯಾಕೆಂದರೆ ಮನಸ್ಸು ಇಚ್ಛಾಶಕ್ತಿ ಇದ್ದರೆ ದೈಹಿಕ ತೊಂದರೆಗಳು ಕಾಣೋದಿಲ್ಲ ಅನ್ನೋದಕ್ಕೆ ಈ ನೆಲದಲ್ಲಿ ನಿಜಕ್ಕೂ ನಾವು ಇವರು ಹೇಳ್ತಾರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಪೋಷಕ ಮಹಾಶಯರೇ, ನನ್ನ ಅನೇಕ ಶಿಷ್ಯರು ಇಲ್ಲಿ ಶಿಕ್ಷಕರು ಶಿಕ್ಷಕಿಯರಾಗಿದ್ದಾರೆ, ಅವರುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ಮಾಧ್ಯಮದ ಸನ್ಮಿತ್ರರೇ, ಇವೊಂದು ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮನ ಮೊದಲನೇದಾಗಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಗುರುಗಳನ್ನು ಒಂದು ಕಡೆ ಸೇರಿಸಿ ಮತ್ತೊಮ್ಮೆ ಪಾಠ ಕೇಳುವ ಒಂದು ಪರಿಪಾಠ ಇಟ್ಟುಕೊಂಡಂಥ ಆಡಳಿತ ಮಂಡಳಿಯ ಸದಸ್ಯರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನವೋದಯ ಸಂಸ್ಥೆಗೆ 1944ರಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಅನೇಕ ಎಡರುತೊಡರುಗಳ ನಡುವೆಯೂ ಕೂಡ, ಏಕೆಂತಂದರೆ ಇವತ್ತು ಬಹಳಷ್ಟು ಐಟಿಐ ಶಾಲೆಗಳಿವೆ. ಮನೆ ಬಾಗಿಲಿಗೆ ಬಸ್ಗಳು ಕಳಿಸಿ ಬರ್ತಾ ಇಲ್ಲ ವಿದ್ಯಾರ್ಥಿಗಳನ್ನ ಹೀರ್ಕೊಂಬಂದು ಕೂಡಾಕಿ ಏನೋ ಒಂಥರ ಆ ಒಂದು ಆಡಂಬರ ಇರುವ ಕಾಲದಲ್ಲಿ ನಿಜಕ್ಕೂ ತನ್ನ ಅಸ್ತಿತ್ವದ ಮೇಲೆ ಇದು ನಿಮ್ಮ ಕಾರ್ಯಕ್ರಮ, ಇದು ನಮ್ಮ ವೇದಿಕೆ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ ಅಂತಾನೆ ಮಾಡ್ತಾ ಇರೋದು. ಕಾರ್ಯಕ್ರಮ ಏನಕ್ಕೆ ಮಾಡ್ತಿದೀವಿ ಅಂದ್ರೆ 25-26ನೇ ಸಾಲಿನಲ್ಲಿ ಪ್ರತಿಯೊಬ್ಬ ಮಕ್ಕಳು ಇಲ್ಲಿ ಯಾರು ಅವರು ಇವರು ಅಂತೇನಿಲ್ಲ. ಆಮೇಲೆ ಮುಂದೆ ಕೂತಿರುವಂತ ಗುಲ್ಬರ್ಗಾದಿಂದ ರಾಯಚೂರಿಂದ ಬಂದಿರುತ್ತ ಅವ್ರ ಪೇರೆಂಟ್ಸ್ಗಳಿಗೂ ಹೇಳ್ತಾ ಇರೋದೇನೋ, ಪ್ರತಿಯೊಬ್ಬರು ಮಕ್ಳಿಗೂ ಅವ್ರವ್ರದೇ ಆದ ವಿಶೇಷತೆನ ಅವ್ರವ್ರು ಏನೇನು ಅವರಲ್ಲಿ ವಿಶೇಷತೆ ಏನಿದೆ ಅದನ್ನ ಗಣನೆ ನಾವು ಪ್ರತಿಯೊಂದನ್ನು ಗಮನಿಸಿ ಆ ವಿಚಾರವಾಗಿ ಏನನ್ನ ಒತ್ತು ಕೊಡ್ಬೇಕು ಅದನ್ನ ಕೊಡ್ತೀವಿ. ಆಮೇಲೆ ಇಷ್ಟು ವರ್ಷದಲ್ಲಿ ನವೋದಯ ವಿದ್ಯಾಸಂಸ್ಥೆ ಹೇಗಿತ್ತು ನೀವು ಹೇಳ್ತೀವಿ, ನವೋದಯ ವಿದ್ಯಾಸಂಸ್ಥೆ ಆ ಕಾಲದಲ್ಲಿ ಹಂಗಿತ್ತು ಹೀಗಿತ್ತು ಅಂತ ಹೇಳ್ತಿದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಎಲ್ಲೂ ಏನು ಕಡಿಮೆ ಆಗಿಲ್ಲ. ನಮ್ಮ ಸ್ಟ್ರೆಂತ್ ಅವಾಗ ಹೆಂಗಿತ್ತೋ ಈಗಲೂ ಹಾಗೆ ಇದೆ. ಈಗ ನೋಡ್ರೆ ಖುಷಿ ಆಗ್ತಾ ಇದೆ. ಯಾಕೆ ಮಂಜಣ್ಣ ಅವ್ರು ಅವಾಗಲೇ ಅಂದ್ರು, ಇಷ್ಟು ಜನ ಮಕ್ಕಳು ಬರ್ತಾರೆ ಫಸ್ಟ್ ಡೇ ಅಂದ್ರೆ ಖುಷಿ ಆಗುತ್ತೆ ಎಲ್ಲ. ಆಮೇಲೆ ಜೊತೆ ವಿತ್ ಪೇರೆಂಟ್ಸ್ ಬಂದಿದ್ದಾರೆ ಕೆಲವರು, ಇದಕ್ಕೂ ಖುಷಿ ಆಗ್ತಿದೆ. 2025-26ನೇ ಸಾಲಿನಲ್ಲಿ ಪ್ರತಿಯೊಬ್ಬ ಮಕ್ಕಳು 8ಕ್ಕೆ ಸೇರಿರೋರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. 9th SLC ಯಾರಿದ್ದೀರಾ ಅವ್ರು ಎಲ್ಲರೂ ಏನಿದೆ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾವುದೇ ಒಂದು ನಿಮ್ಮಲ್ಲಿ ನಮ್ಮಲ್ಲಿ ಕುಂದು ಕೊರತೆ ಇದ್ರು ನೀವು ತಂದು ಅಲ್ಲಿ ಮಾತಾಡಕ್ ಹೋಗ್ಬೇಡಿ, ನಮ್ಮಲ್ಲೇ ಮಾತಾಡಿ. ಶಾಲೆ ಆರಂಭದ ದಿನವಾದ ಸೋಮವಾರದಂದು ಸಮವಸ್ತ್ರವನ್ನ ತೊಟ್ಟು ಬೆನ್ನಿಗೆ ಬ್ಯಾಗ್ಗಳನ್ನ ಹಾಕಿಕೊಂಡು ತಮ್ಮ ಪೋಷಕರೊಂದಿಗೆ ಆಗಮಿಸಿದ ಮಕ್ಕಳನ್ನ ಪಟ್ಟಣದ ಪ್ರತಿಷ್ಠಿತ ಶಾಲಿನಿ ವಿದ್ಯಾಸಂಸ್ಥೆಯು ಹೂ ನೀಡಿ ಮಕ್ಕಳನ್ನ ಬರಮಾಡಿಕೊಂಡು ಪೋಷಕರಿಗೆ ಗಿಡ ಕೊಟ್ಟು ಸ್ವಾಗತ ಮಾಡುವ ಮೂಲಕ ವಿಶೇಷತೆಯನ್ನ ಪಡೆದರು. 38 ವರ್ಷಗಳಷ್ಟು ಇತಿಹಾಸವುಳ್ಳ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆಯ ಆರಂಭದ ದಿನ ಮಕ್ಕಳನ್ನ ಶಾಲೆಗೆ ಆಕರ್ಷಿಸುವ ಸಲುವಾಗಿ ಶಾಲೆಯ ಮುಖ್ಯದ್ವಾರದಲ್ಲಿ ಬಣ್ಣದ ಬೆಲೂನ್ಗಳನ್ನ ಕಟ್ಟಿ ಶಾಲೆಗೆ ತಳಿರು ತೋರಣಗಳಿಂದ ಶಾಲೆಯನ್ನ ಅಲಂಕೃತಗೊಳಿಸಲಾಗಿತ್ತು. ಈ ವೇಳೆ ಮಕ್ಕಳನ್ನ ಕರೆತಂದ ಪೋಷಕರಿಗೆ ಪರಿಸರ ಪ್ರಜ್ಞೆ ಮೂಡಿಸುವ ನಿಟ್ಟಿನಲ್ಲಿ ತಲಾ ಒಂದು ಗಿಡವನ್ನ ನೀಡಿ ಮಕ್ಕಳಿಗೆ ಸಿಹಿ ಹಾಗೂ ಹೂವನ್ನ ನೀಡಿ ಸ್ವಾಗತಿಸಲಾಯಿತು. ಮಕ್ಕಳು ಶಾಲೆಗೆ ಖುಷಿ ಲವಲವಿಕೆಯಿಂದ ಆಗಮಿಸಲು ಶಾಲೆಯ ಮುಂಭಾಗ ಗೊಂಬೆಗಳ ಕುಣಿತವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ CN ಅಶೋಕ್ ರವರು, ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಕಳೆದ 38 ವರ್ಷಗಳಿಂದ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು, ಜಾತಿ ಧರ್ಮ ಭೇದವೆನ್ನದೆ ಸಮಾಜದ ಎಲ್ಲಾ ವರ್ಗದ ಮಕ್ಕಳಿಗೂ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಾಲೆಯನ್ನ ನಡೆಸುತ್ತಿದ್ದೇವೆ. ಶಾಲೆಯ ಆರಂಭದ ದಿನ ಮಕ್ಕಳನ್ನ ಆತ್ಮೀಯವಾಗಿ ಶಾಲೆಗೆ ಬರಮಾಡಿಕೊಂಡು ಹೊಸ ಶೈಕ್ಷಣಿಕ ವರ್ಷ ಹೊಸ ಉತ್ಸಾಹವನ್ನ ನೀಡಲಿ ಎಂದು ಮಕ್ಕಳು ಕಂಡ ಕನಸು ನನಸು ಮಾಡಿಕೊಂಡು ಉತ್ತಮ ಸಾಧನೆಯೊಂದಿಗೆ ಉಜ್ವಲ ಭವಿಷ್ಯ ರೂಪವಾಗಲಿ ಎಂಬ ಆಶಯದೊಂದಿಗೆ ವ್ಯಕ್ತಪಡಿಸಿದ್ದೇವೆ ಎಂದರು.
ಇನ್ನು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ದೀಪ್ತಿ ಮಾತನಾಡಿ, ಪೋಷಕರಿಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಶಾಲೆಯ ಆರಂಭದಲ್ಲಿ ದಿನ ಒಂದೊಂದು ಗಿಡವನ್ನು ನೀಡಲಾಗಿದೆ. ಸಂಸ್ಥೆಯು ಕಳೆದ 35 ವರ್ಷಗಳಿಂದ ಸಾಮಾಜಿಕ ಕಳಕಳಿಯೊಂದಿಗೆ ಪರಿಸರವನ್ನು ಉಳಿಸಿ ಬೆಳೆಸುವ ಧ್ಯೇಯದೊಂದಿಗೆ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ತುಂಬುವ ಕೆಲಸವನ್ನು ಮಾಡುತ್ತಿದೆ ಎಂದರು. ಈ ವೇಳೆ ಶಾಲೆಗೆ ಆಗಮಿಸಿದ ಮಕ್ಕಳು ಸಾಮೂಹಿಕವಾಗಿ ನೃತ್ಯಗಳಲ್ಲಿ ಭಾಗವಹಿಸಿ ಸಂಭ್ರಮಿಸಿದರೆ, ಶಿಕ್ಷಕರು ಮಕ್ಕಳೊಂದಿಗೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಚನ್ನರಾಯಪಟ್ಟಣ ಕಳೆದ 38 ವರ್ಷಗಳಿಂದ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಎಲ್ಲ ವರ್ಗದ ಸಮಾಜದ ಎಲ್ಲ ವರ್ಗದ ಜನರಿಗೆ ಕೂಡ ಶಿಕ್ಷಣ ಕೊಡ್ತಾ ಇದ್ದೀವಿ. ಮತ್ತು ಶಾಲಿನಿ ವಿದ್ಯಾಸಂಸ್ಥೆ ಕಳೆದ ವರ್ಷ SSLCಯಲ್ಲಿ ಕೂಡ 5ನೇ ಮತ್ತು 6ನೇ ರ್ಯಾಂಕನ್ನು ಪಡೆದಂಥ CS ಶಾಲಿನಿ ವಿದ್ಯಾಸಂಸ್ಥೆ ಬರ್ತದೆ. ಈ ಸಾಲಿನ ಶಾಲೆಗೆ ಮಕ್ಕಳ ಬ್ರಹ್ಮಾಂಡಪೂರ್ಣ ಕಾರ್ಯಕ್ರಮ ಇರ್ತಿತ್ತು. ಇವತ್ತು ಮಕ್ಕಳನ್ನ ಪೋಷಕರಿಗೆ ಗಿಡ ಕೊಡೋದ್ರ ಮೂಲಕ ಮಕ್ಕಳನ್ನ ಪ್ರವಾಸ ಮಾಡೋದು ಮತ್ತು ಸಿಹಿ ಹಂಚೋದ್ರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋದು. ಹೊಸ ವರ್ಷ ಮಕ್ಕಳಿಗೆ ಹೊಸತನವನ್ನು ತರಲಿ, ಹೊಸ ಉಲ್ಲಾಸವನ್ನು ತರಲಿ, ಮಕ್ಕಳಿಗೆ ಸಾಧನೆ ಮಾಡುವಂಥ ಭಾವನೆಗಳು ಬರಲಿ, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿ, ಆ ದೊಡ್ಡ ದೊಡ್ಡ ಕನಸುಗಳನ್ನ ನನಸು ಮಾಡುವಂಥ ಶಕ್ತಿಯ ಮಕ್ಕಳಿಗೆ ಕೊಟ್ಟು ಎಲ್ಲ ಮಕ್ಕಳು ದೇಶ ಸತ್ಪದಿಯಾಗಲಿ, ಮಕ್ಕಳಲ್ಲಿ ವಿಶ್ವಮಾನವ ಸಂದೇಶವನ್ನು ಮಾಡಬೇಕು. ಮತ್ತು ಮಕ್ಕಳಿಗೆ ಜಾತಿ ರಹಿತ ಸಮಾಜ ರಹಿತವಾದ ಸಮಾಜವನ್ನು ಕಟ್ಟಬೇಕು ಹೇಳಿರುತ್ತು. ಅದರಿಂದ ಮಕ್ಕಳಿಗೆ ಇವತ್ತು ಶಾಲೆಯ ವಿದ್ಯಾಸಂಸ್ಥೆ ವತಿಯಿಂದ ಎಲ್ಲ ವರ್ಗದ ಜನರಿಗೆ ಇವತ್ತು ತುಂಬಿದ ಸ್ವಾತಂತ್ರ್ಯ ಬಯಸ್ತೀವಿ. ಅವರ ಭವಿಷ್ಯ ಉಜ್ವಲವಾಗಲಿ, ಸಮಾಜಕ್ಕೆ ಅವರ ಶಕ್ತಿ ಉಪಯೋಗವಾಗಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲ ಮಕ್ಕಳಿಗೆ ತುಂಬಿ ಸ್ವಾತಂತ್ರ್ಯ ಬಯಸ್ತೀವಿ. ಈ ಒಂದು ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಇಂದು ಶಾಲೆಯ ಪ್ರಾರಂಭೋತ್ಸವವನ್ನು ನಾವು ಆಚರಿಸಿದ್ದೀವಿ. ಮಕ್ಕಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಪೋಷಕರಿಗೆ ಗಿಡ ಕೊಡೋದ್ರ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೂಡಿಸೋದ್ರ ಮೂಲಕ ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬ ಮಾತಂತೆ ನಮ್ಮ ಶಾಲೆಯಲ್ಲಿ 35 ವರ್ಷಗಳಿಂದನೂ ಬೆಳೆದು ಬಂದ ಈ ಒಂದು ವಾಡಿಕೆಯನ್ನು ಪಾಲಿಸ್ತಾ ನಾವು ಬಂದಂಥ ಪೋಷಕರಿಗೆ ಗಿಡಗಳನ್ನು ಕೊಡೋದ್ರ ಮೂಲಕ ಮಕ್ಕಳಿಗೆ ಪ್ರೀತಿಪೂರ್ವಕವಾಗಿ ನಮ್ಮ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಇವತ್ತು ಶಾಲೆಯ ಪ್ರಾರಂಭೋತ್ಸವದಲ್ಲಿ ಸ್ವಾಗತವನ್ನು ಮಾಡಿದ್ದೀವಿ. ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನು ಬೆಳೆಸೋದ್ರ ಮೂಲಕ, ಮಕ್ಕಳಲ್ಲಿ ನೈತಿಕ ಶಿಕ್ಷಣವನ್ನು ಬೆಳೆಸೋದ್ರ ಮೂಲಕ ನಮ್ಮ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ನೀಡ್ತಾ ನಾವು ನಮ್ಮ ಶಾಲೆಗೆ ಇಂದು ಶಾಲೆಯ ಪ್ರಾರಂಭೋತ್ಸವ ದಿನದಂದು ಮಕ್ಕಳನ್ನು ಸ್ವಾಗತ ಮಾಡಿದ್ದೀವಿ. ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯ ಪೀಠಾಧಿಪತಿಗಳ ಕೃಪಾಶೀರ್ವಾದದೊಂದಿಗೆ ಕಳೆದ ಗುರುವಾರದಂದು ಬೆಳಗ್ಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ವಿಶೇಷ ಅಲಂಕಾರ, ಅಭಿಷೇಕದೊಂದಿಗೆ ಪ್ರಸಾದ ಸೇವೆ ನಡೆಯಿತು. ಪಟ್ಟಣದ ಗಾಂಧಿ ವೃತ್ತದ ಬಳಿಯ ರಾಯರ ರಂಗಮಂದಿರದಲ್ಲಿ ಗುರುವಾರದಂದು ಸಂಜೆ ಅಖಿಲ ಭಾರತೀಯ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದಿಂದ ನಡೆದಂತಹ ಬೆಂಗಳೂರಿನ ಹಿರಿಯ ಕಲಾವಿದರಾದ ಡಾ ವಿಠಲ್ ಹಾಗೂ ಶ್ರೀ ಪ್ರಶಾಂತ್ ಅವರ ತಂಡದೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಸಂಬಂಧಿಸಿದ ಕೃತಿಗಳಿಗೆ ಸಂಗೀತ ದಾಸವಾಣಿ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನೂರಾರು ಜನ ಭಕ್ತಾದಿಗಳು ತದೇಕಚಿತ್ತದಿಂದ ಆಲಿಸಿ ಕಣ್ತುಂಬಿಕೊಂಡರು. ಇದೇ ಸಂದರ್ಭದಲ್ಲಿ ಕಲಾವಿದರಿಗೆ ಮಂತ್ರಾಲಯದ ಪರಿಮಳ ಪ್ರಸಾದ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಹಾಮಂಗಳಾರತಿ ಪ್ರಸಾದನ ವಿನಿಯೋಗ ಮಾಡಲಾಯಿತು. ರಾತ್ರಿ ಸೇವೆಯಲ್ಲಿ ಎಸಿ ನಾಗಪ್ಪ ದಂಪತಿಗಳು, ಶ್ರೀ ಮಂಜುನಾಥ್ ಕುಟುಂಬ, ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕರಾದ ಎಸ್ ಮಂಜುನಾಥ್ ಮತ್ತು ಕುಟುಂಬ, ಕಾಳಿನಹಳ್ಳಿ ಆನಂದ್, ರಂಗಮಂದಿರದ ಮುಖ್ಯಸ್ಥರಾದ ಶ್ರೀಮತಿ ಕೆಆರ್ ಅನಿತಾ, ಎಂಕೆ ಪ್ರಕಾಶ್ ಹಾಗೂ ಅಖಿಲ ಭಾರತೀಯ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದ ಸಂಚಾಲಕರಾದ ವಿದೂಷಿ ಶ್ರೀಮತಿ ಡಾ ಸ್ವಾತಿ ಪಿ ಭಾರದ್ವಾಜ್, ಯೋಗೇಶ್, ಅರುಣ್, ಮೋನಿಶಾ, ಹೇತನ್ಯ ಸೇರಿದಂತೆ ಇತರರು ಹಾಜರಿದ್ದರು. ಮತ್ತೆ ನಾವು ಪ್ರಕಾಶ್ ಅವರಿಗೆ ಕೇಳ್ತಾ ಇದ್ದೀವಿ. ತುಂಬಾನೇ ನಮಗೆ ಪಾಸಿಟಿವ್ ಒಂದು ಎನರ್ಜಿ ವೈಬ್ರೇಷನ್ ನಮಗೆ ಸಿಕ್ಕಂಗಾಗಿದೆ. ನೀವೆಲ್ಲರೂ ನಮ್ಮ ಜೊತೆ ಕೂತಿರೋದು ನೋಡಿ ಇನ್ನೂ ಬಹಳ ಸಂತೋಷ ಆಗಿದೆ. ಎಲ್ಲರಿಗೂ ರಾಯರು ಹೆಜ್ಜೆಗೂ ಒಂದು ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ನೇ ಶೈಕ್ಷಣಿಕ ವರ್ಷ ಆರಂಭ. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಶಾಲೆ ಆರಂಭದ ದಿನದಂದು ಹಬ್ಬದ ವಾತಾವರಣ. ಶಾಲೆ ಆರಂಭಕ್ಕೆ ಚಾಲನೆ ನೀಡಿದ
ಬೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ಚಾಲನೆ. ಶ್ರದ್ಧೆಯಿಂದ ಸರಸ್ವತಿಯನ್ನ ಆರಾಧಿಸುವಂತೆ ಮಕ್ಕಳಿಗೆ ಸೂಚನೆ. ಶಾಲೆಯ ಆರಂಭದ ದಿನ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಸಂಭ್ರಮ, ಸಂತಸದ ಕಲರವ. ಮಕ್ಕಳನ್ನ ಕರೆತಂದ ಪೋಷಕರಿಗೆ ಗಿಡ ವಿತರಣೆ, ಮಕ್ಕಳನ್ನ ಗೊಂಬೆಗಳಿಂದ ಸ್ವಾಗತ. ಮಕ್ಕಳೊಂದಿಗೆ ಮಕ್ಕಳಾಗಿ ಕುಣಿದ ಶಿಕ್ಷಕಿಯರು. ನಮ್ಮ ಸಂಸ್ಥೆಯಿಂದ ಗುಣಾತ್ಮಕ ಮೌಲ್ಯಯುತ ಶಿಕ್ಷಣವೆಂದ ಕಾರ್ಯದರ್ಶಿ ಚಾನಾ ಅಶೋಕ್. ಪಟ್ಟಣದ ಗಾಂಧಿ ವೃತ್ತದಲ್ಲಿನ ರಾಯರ ರಂಗಮಂದಿರದಲ್ಲಿ ದಾಸವಾಣಿ ಕಾರ್ಯಕ್ರಮ. ಬೆಂಗಳೂರಿನ ಕಲಾವಿದರಾದ ಡಾಕ್ಟರ್ ವಿಠಲ್ ಮತ್ತು ಪ್ರಶಾಂತ್ ತಂಡದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಕೃತಿಗೆ ದಾಸವಾಣಿ ಕಾರ್ಯಕ್ರಮ.